ಸೊ ಅದ್ರ ಜೊತೆಗೇನೆ ನಾನು ಏನ್ ಮಾಡ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಎಲ್ಲ ಪೌಡರ್ಸ್ ಬೇಸಿಕಲಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ, ಗರಂ ಮಸಾಲ, ಧನಿಯಾ ಪೌಡರ್. ಹೌದು, ಎರಡು. ನಾನು ಉಲ್ಟಾ ಹಾಕ್ತೀನಿ ಯಾಕಂದ್ರೆ ಅದು ಫ್ರಾಗ್ರೆನ್ಸ್ ಬೇರೆ ತರ ಇರುತ್ತೆ. ಸರಿ, ಓಕೆನಾ. ಜೀರಿಗೆ ಪೌಡರ್ ನಾನು ಒಂಚೂರು ಹಾಕ್ತೀನಿ. ಜೀರಿಗೆ, ಹೌದು. ಶ್ರುತಿ, ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋಬಹುದು. ಬಟ್ ನಾನು ಅರ್ಧ ಕಿಲೋ ಆಗಿರೋದ್ರಿಂದ 3 ಸ್ಪೂನ್ ಹಾಕಿ. 3 ಸ್ಪೂನ್ ಹಾಕ್ತಾ ಇದ್ರ, ಸ್ವಲ್ಪ ಖಾರ ಇರ್ಲಿ ಅಂತ. ಹೌದು. ಎಣ್ಣೆ ಹಾಕ್ತೀನಿ. ನಾನು ಚೂರು ಅರಿಶಿನ ಜಾಸ್ತಿನೇ ಹಾಕ್ತೀನಿ. ಅದೇ ನಾನು ಹೇಳಕ್ ಹೊರಟಿದ್ದೆ, ಸಾಮಾನ್ಯವಾಗಿ ಇಷ್ಟು ಒಂದು ಚಿಟಿಕೆ ಅಂತ. ಅರಿಶಿನ ತುಂಬಾ ಒಳ್ಳೇದು ಶ್ರುತಿ, ಹೆಂಗ್ ನೋಡಕ್ ಹೋದ್ರೆ. ಇದು ನಾನು ಹಾಕ್ತೀನಿ ಶ್ರುತಿ. ಚಿಕನ್ ಹಾಕ್ತೀನಿ. ಪರ್ಫೆಕ್ಟ್, ಸೂಪರ್. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸರಿ, ಮುಚ್ಚಿಟ್ಬಿಡೋಣ. ಓಕೆ. ಆ ದಿನಗಳಲ್ಲಿ ದಿನಗಳ ಸಿನಿಮಾ ಹೇಗಾಯ್ತು? ಸೊ ನಾನು ಅಗ್ನಿಲಿ ಸಿನಿಮಾ ಬರೀತಾ ಇದ್ದೆ. ಒಂದು 7 ವರ್ಷಗಳ ಕಾಲ ನಾನು ಸಿನಿಮಾ ಬರೆದೆ. ಅದಾದ ನಂತರ ಯಾವಾಗ್ಲೂ ನಿಮ್ಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬರೀ ಅನ್ರೋಲ್ಡ್ ಸಬ್ಜೆಕ್ಟ್ ಗಳೇ ಬರ್ತಾ ಇದ್ದಂತ ಕಾಲ. ಅದು ಕೂಡ ಅನ್ರೋಲ್ಡ್ ಅಂತ ಹೇಳಿದ್ರೆ ಏನೋ ಹುಡುಕಾಟ. ಈಗ ನಾವು ಸರ್ ಕೇಳ್ತಾ ಇದ್ವಿ, ಶ್ರೀಧರ್ ಸರ್ ಅವರು, ಬಚ್ಚನ್ ಮಾಮ ಅವ್ರಿಗೆ, ನೀವೇ ಒಂದು ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿ. ಅವರು ಪ್ರಗತಿಪರ ಮೂವ್ಮೆಂಟ್ ಅಲ್ಲಿ ಜಾಸ್ತಿ ಇದ್ರು. ಸಿನಿಮಾಗೆ ಬೇಕಾದಷ್ಟು ಸಮಯ ಬೇಕಾಗುತ್ತೆ ಅನ್ನೋದೊಂದು. ಅವ್ರು ಹೇಳಿದ್ರು ಅವೆಲ್ಲ ಬೇಡ ಅಂತ. ಬಟ್ ಸರ್ ಬೇಡ ಅಂತಾನೆ ಇದ್ರು. ನಾನಾಗ್ಲಿ, ರವೀಂದ್ರ ಅವರಾಗ್ಲಿ ಪ್ರೊಡ್ಯೂಸರು, ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ತುಂಬಾ ಜನ ಸರ್ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಅವರು ಬೇಡ 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 ಅನ್ಬೇಕಾದ್ರೆ ಬೇಕು ಅಂತ ಒಂದು ಸಿನಿಮಾನೇ ಮುಗಿಸ್ಬಿಟ್ವಿ. ಅದೇ ಆ ದಿನಗಳು. ಅದ್ಭುತ. ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕತೆ ನಾನು ಹೇಳಿದೆ, ಸರ್ ಈ ಸ್ಟೋರಿ, ವರದಣ್ಣ ಸ್ಟೋರಿ ತುಂಬಾ ಚೆನ್ನಾಗಿದೆ, ಮಾಡೋಣ. ಅದು ಹಾಗಾಗಿ ಆಗ್ಬಿಡ್ತು ಎಲ್ಲ. ಆಮೇಲೆ ಅದಾದ ನಂತರ ನಾವು ಇಳೆಯರಾಜ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಆಯ್ತು. ಅವ್ರು ಯಾರೋ ಒಬ್ರು ಫ್ರೆಂಡ್ ಬರೋರು, ಅವರು ತಮಿಳ್ನಾಡು, ಅವ್ರು ತುಂಬಾ ಇಳೆಯರಾಜ ಸರ್ ತುಂಬಾ ಕ್ಲೋಸ್ ಇದ್ರು. ನಾನು ಯಾರಿಗೂ ಹೇಳ್ದೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇಳೆಯರಾಜ ಸರ್ ಹತ್ರ ಕತೆ ಹೇಳಿ ಬಂದ್ಬಿಟ್ಟಿದೆ. ಅದು ಸರ್ಗೂ ಗೊತ್ತಾಗ್ಲಿಲ್ಲ ಕಡೆಗೆ. ಆಮೇಲೆ ಅವರು, ನೀವು ಎಷ್ಟು ಕೊಡ್ತೀರಾ ಅಷ್ಟು ನಾನು ಮಾಡ್ಕೊಟ್ಬಿಡ್ತೀನಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ಅವ್ರಿಗೆ ಶ್ರೀಧರ್ ಸರ್ ಬಗ್ಗೆ ತುಂಬಾ ಪ್ರೀತಿ ಬಂದ್ಬಿಟ್ಟು. ಬಟ್ ಒಂದ್ ಕಂಡೀಷನ್ ಹಾಕಿದ್ರು, ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಬರ್ಬೇಕು. ಸೊ ಇಲ್ಲಿ ಬಂದು ಸರ್ ಹತ್ರ ಹೇಳಿದೆ, ಸರ್ ನೀವು ಒಂದ್ಸರ್ತಿ ಬರ್ಬೇಕಾಗತ್ತೆ ಅಂತ. ನಾನು ಶುಭಂಗ್ ಹೇಳಿದ್ನಲ್ವಾ, ಹಾಗೆ ಸರ್ ನನಗೆ ಹೇಳಿದ್ರು, ನಿಮ್ಗೆ ಸಿನಿಮಾ ಮಾಡೋದು ಅಲ್ದೇನೆ ನಾನು ಚೆನ್ನೈಗೆ ಬಂದ್ಬಿಟ್ಟು ನನ್ನ ಕೆಲಸ ಬಿಟ್ಟು ಚೆನ್ನೈಗೆ ಬಂದು ನಾನು ಯಾರೋ ಮೀಟ್ ಆಗ್ಬೇಕಾ ಅಂತ ಹೇಳಿದ್ರು. ಸೊ ಕಡೆಗೆ ಆಮೇಲೆ ಬಂದ್ರು ಸರ್, ಬಂದ್ರು. ಬಟ್ ಅದು ತುಂಬಾ ಅದ್ಭುತವಾದ ದಿನಗಳವೆಲ್ಲ. ಹಂಗೆ ನೋಡಕ್ ಹೋದ್ರೆ ಆ ದಿನಗಳು. ಇಳೆಯರಾಜ ಸರ್ ಹೇಳಿದ್ರು, 2 ಸಾಂಗು ನಾನು ಪ್ಲೇಸ್ಮೆಂಟ್ ಮಾಡ್ಕೊಡ್ಬೇಕು ಇದಕ್ಕೆ ಅಂತ. ಸರ್ ಯಾರನ್ನ ಕರೆಸ್ಲಿ ಬೆಂಗಳೂರಿಂದ ಲಿರಿಕ್ಸಿಗೆ ಅಂತ. ಅದಕ್ಕೆ ಅವ್ರು ನಂಗೆ ಹೇಳಿದ್ರು, ಕತೆ ಬಂದು ಹೇಳಿದ್ ನೀನ್ ನನಗೆ, ನನ್ನ ಹತ್ರ ಮೀಟ್ರ್ ಇದೆ, ನಿನ್ನ ಹತ್ರ ಮ್ಯಾಟ್ರ್ ಬರ್ಕೊಂಬ ಅಂತ ಹೇಳಿದ್ರು. ಅವರು ಒಂದು 5 ದಿನ ಬರೀ ಅದನ್ನೇ ಕೇಳೋರು. ನಂದು ಮೀಟ್ರ್ ರೆಡಿ, ಎಲ್ಲಿ ನಿಂದು ಮ್ಯಾಟ್ರ್ ಅಂತ ಹೇಳೋರು. ನನಗೆ ಅದು ಮೀಟ್ರ್ ಅಂದ್ರೆ ಏನಂತ ಗೊತ್ತಿಲ್ಲ, ಯಾಕಂದ್ರೆ ಯಾವತ್ತೂ ನಾನು ಲಿರಿಕ್ಸ್ ಬರ್ದಿಲ್ಲ. ಮತ್ತೆ ನಾನು ಹೇಳ್ದೆ, ಒಂದಿನ ಹೋಗ್ಬಿಟ್ಟು ಹೇಳ್ದೆ. ಅವರು ಮಧ್ಯಾಹ್ನ ಹೊತ್ತು ಒಬ್ರೆ ಕೂತ್ಕೊಂಡಿರೋರು, ಸುಮ್ನೆ ಮೆಲ್ಲೆ ಹೋದ್ರೆ ಎಲ್ಲ ತೋರ್ಸೋರು, ಇದೆಲ್ಲ ನನ್ನ ಪೇಂಟಿಂಗು, ನನ್ನ ರೂಮು ಇದು ಅಂತ. ಅಮ್ಮನೆ ಹಿಡ್ಕೊಂಡು ಕೂತಿರೋರು. ನಾನು ಹೇಳ್ದೆ ಅವ್ರಿಗೆ, ಒಂದ್ ಮಾತು ಹೇಳ್ದೆ, ಮಾಸ್ಟರ್ ನನಗೆ ಮೀಟ್ರ್ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನೀವು ಬರೀರಿ ಅಂತಂದ್ರೆ ಕತೆ ಇಡೀ ಗೊತ್ತು, ಬರೆದ್ಬಿಟ್ಟು ಕೊಡ್ತೀನಿ. ಹೇಳಿ ಅಂತ ಹೇಳಿದ್ರು. ಅವಳ ಕಣ್ಣುಗಳು ನೆನಪಾಗಿಸುತ್ತಿದೆ ಈ ಬೆಳದಿಂಗಳು, ಬದಲಾಗಿ ಹೇಳು ಅಂದ್ರು. ನನಗೆ ಬದಲಾಗಿ ಹೇಳು 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 ಅನ್ಬೇಕಾದ್ರೆ 3-4 ಸರಿ ಆಯ್ತು. ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ನನಗೆ ಯಾಕೆ ಬೇಕು ಈ ಮೀಟ್ರ್ ಸವಾಸ? ಸೀರಿಯಸ್ಲಿ ನಾನು ಹೊರಗಡೆ ಬಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ರವಿ ಮಾಮ ಹತ್ರ ಹೇಳ್ದೆ, ಪ್ರೊಡ್ಯೂಸರ್ ಹತ್ರ, ಮಾಮ ಇವರು ಮೀಟ್ರ್ ಒಂದು ನನ್ನ ಪ್ರಾಣ ತಿಂತಾ ಇದ್ದಾರೆ, ನಾನು ಬರಲ್ಲ ನಾಳೆ ಬೆಳಿಗ್ಗೆ ಇಲ್ಲಿಗೆ ಅಂತ. ಇಲ್ಲ ಇನ್ನೊಂದ್ಸರ್ತಿ ಹೋಗಂತ. ಸೊ 4 ಗಂಟೆಗೆ ಕರೆದ್ರು. ಆಮೇಲೆ ಒಂಚೂರು ಪ್ರಿಪೇರ್ ಆದೆ ಅಂತ ಅನ್ಕೊಳ್ತೀನಿ ನಾನು ಹೇಳ್ದೆ, ಆ ದಿನಗಳು ಪ್ರತೀಕ್ಷಣ ಹೃದಯದೊಳಗೆ ಅದೇ ಇದೆ ಹಸಿರಾಗಿದೆ ನನ್ನೊಳಗೆ ಅಂತ ಹೇಳ್ಬಿಟ್ಟು ಬರ್ದೆ. ಅದನ್ನ ಪದಗಳನ್ನ ಉಲ್ಟಾ ಮಾಡಿದ್ರು. ಸೊ ಹಾರ್ಮೋನಿಯಂ ಇಟ್ಕೊಂಡು ಅಂದ್ರು. ಅವಾಗ ನನಗೆ ಗೊತ್ತಾಯ್ತು, ಓ ಇದು ಮೀಟ್ರು ಅಂತ. ಸೊ ನಮ್ಮ ಚಿಕ್ಕನ್
ಬಟ್ಟೆ ಗಟ್ಟಿ ಆಯ್ತು. ಓಕೆ, ಫೈನಲ್ ರೊಟ್ಟಿನೂ ರೆಡಿ ಆಗಿದೆ. ಶುಭ ರೆಡಿ. ಚಿಕನ್ ಸಾರ್ ಕೈಯಲ್ಲಿ ತಗೊಮ್ಮ. ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾ ಇದೀವಿ. ಫಾಲೋ ಅಸ್. ಸಾರು ಸಾರು, ಮಿಲ್ಟ್ರಿ ಸಾರಲ್ಲ, ಚಿಕನ್ ಸಾರು. ಬನ್ನಿ ಸರ್, ಮಾಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಸ್ಮಾಲ್ ರೀ ಗರಂ ಮಸಾಲ, ಧನಿಯಾ ಪುಡಿ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಚಕ್ಕೆ, ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿಣ, ನೀರು, ಚಿಕನ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಬೇಯಿಸಿದ್ರೆ ಚಿಕನ್ ಕೂರ್ಗಿಸ್ ರೆಡಿ. ಸುಮನ ಕಿತ್ತೂರು ಹೆಸರಲ್ಲೇ ಇದೆ. ಕೈಯಲ್ಲಿ ಹಂಗೆ ಕಿತ್ಕೊಂಡು ಅಕ್ಕಿ ರೊಟ್ಟಿನ ಬಾಯಿಗೆ ಹಾಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ಹೇಗೆ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡು ಬೌಲ್ಗೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಹಿಟ್ಟನ್ನು ಹದಕ್ಕೆ ಕಲಸಿ ತೆಳ್ಳಗೆ ತಟ್ಟಿಕೊಂಡು ಎಣ್ಣೆ ಸವರಿದ ತವಾ ಮೇಲೆ ಬೇಯಿಸ್ಕೊಂಡ್ರೆ ಅವರು 4:15ಗೆ ಸೆಟ್ಟಲ್ಲಿ ಇರ್ತಾರೆ ವಿತ್ ಮೇಕಪ್. ನಮ್ಮನ್ನೇ ವೆಲ್ಕಮ್ ಮಾಡ್ತಾರೆ. ಅದು ನಾನು ಕೇಳಿಸ್ಕೊಂಡಿದ್ದೆ. ಬಟ್ ನಮಗೆ ತಮಸ್ಸು, ಅಗ್ನಿಶ್ರೀಧರ್ ಸರ್ ಅವ್ರದ್ದು ಸಿನಿಮಾ ತಮಸ್ಸು ಅಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೇ ಕಣ್ಣಾರೆ ನೋಡಿದೆ. ನನಗೆ ಇಮ್ಮಿಡಿಯೇಟ್ ನನಗೆ ನೆನಪಾಗಿದ್ದು ಇವಳೇ. ಯಾಕಂದರೆ ಸೇಮ್ ಅವಳಿಗೆ 5 ಗಂಟೆಗೆ ನೀವು ವಿತ್ ಮೇಕಪ್ ಅಂತ ಹೇಳಿದ್ರೆ 4:15ಗೆ ಅವ್ರು ಯಾರು ಯೂನಿಟೇ ಬಂದಿರಲ್ಲ ಅಲ್ಲಿ. ಇವಳು ಕಾಯ್ತಾ ಇರ್ತಾಳೆ. ಅವಳು ನಮಗೆ ವೆಲ್ಕಮ್ ಮಾಡ್ತಾಳೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಕಲಾವಿದರು ಅಂದರೆ ಹೆಣ್ಮಕ್ಳುಗಳು ತುಂಬಾ ಪಂಕ್ಚುವಲ್ ಅವರು. ಆಕ್ಚುಲಿ ನಂಗೆ ಇನ್ನೂ ನೆನಪಿದೆ, ಸಂಬಳ ಮುಗಿದು ನಂಗೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ 1.5 months 2 months ಗ್ಯಾಪ್ ಇತ್ತು. ಸೊ ನಾನು ಅಯ್ಯೋ ಅಕ್ಕ ಇನ್ನೊಂದು ಸ್ವಲ್ಪ ಶೂಟಿಂಗ್ ಮಾಡಿ, ಇನ್ನೊಂದು ಏನಾದರೂ ಮಾಡಿ ಅಂತ. ಹೌದಮ್ಮ ನೀನು ಶೂಟಿಂಗ್ ಮಾಡಬೇಕು ಅಂದರೆ ನಾನು ಇಲ್ಲಿ ಒಂದು ಬೇಬಿ ಒಂದು HMI ಕಳಿಸ್ಬಿಡ್ತೀನಿ, ನೀನು ಆ್ಯಕ್ಟಿಂಗ್ ಮಾಡ್ಕೊಂಡು ರೂಮಲ್ಲಿ ಅಂತ. ಶುಭ, ಸುಮನ ತಗೊಳ್ಳಿ. ಇವಾಗ ಏನು ಮಾಡ್ಬೇಕು ಗೊತ್ತಾ? ಯಾಕೆ? ಮೈ ಗಾಡ್, ಡೂ ಇಟ್, ಲೆಟ್ಸ್ ಸೀ. ಯಾಕೆ? ಸುಮ್ಮನೆ ತಿನ್ನಕ್ಕೆ ಇಷ್ಟ ಅನ್ನೋರು ಇಷ್ಟು ಮಾಡೋಕ್ಕಾಗಲ್ವಾ?
ನಾನು ಖಂಡಿತ ಮಾಡಲ್ಲ. ಚಾಲೆಂಜ್ ನಾಟ್ ಅಕ್ಸೆಪ್ಟೆಡ್ ಅಂತ ಇದ್ದಾರೆ ಡೈರೆಕ್ಟರ್ ಸುಮನಾ. ಓ ಶ್ರುತಿ, ಇವಾಗ ಗೊತ್ತಾಯ್ತಾ ನಾನ್ ಯಾಕೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಇದೀನಿ ಅಂತ? ಗೊತ್ತಾಯ್ತು ಏನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೈ ಗೊತ್ತಾಯ್ತು. ತೊಳ್ಕೊಳ್ಳೋಣ ಬನ್ನಿ. ಮಗ ಈ ಹಳ್ಳಿ ಸ್ಟೈಲ್ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರನ್ನ ತಿಂದಾದ್ಮೇಲೆ ಒಂಥರ ಫುಲ್ ಫೀಲಿಂಗೇ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಇವಾಗ ಸುಮ್ಮನೆ ಮಾತಾಡ್ತಾರೆ, ಅವ್ರ ಮಾತಿನ ಸ್ಟೈಲಲ್ಲೇ ಗೊತ್ತಾಗುತ್ತೆ ಏನೋ ಒಂದು ಹೊಸ ಜೋಶ್ ಹುಮ್ಮಸ್ ಬಂದಿದೆ ಅಂತ. ನಮ್ಮ ಕಿರುಗೂರಲ್ಲಿ ಕಾಳೇಗೌಡ ಅಂತ ಒಂದು ಪಾತ್ರ ಇದೆ, ಕಿಶೋರ್ ಅವರು ನಿರ್ವಹಿಸಿದ್ದು. ಅಫ್ಕೋರ್ಸ್ ಅದು ಯಾವಾಗ್ಲೂ ಮಿಸ್ಟೇಕ್ ಅನ್ಕೊಂಡು ಮಾತಾಡ್ತಾ ಇರುತ್ತೆ. ಮಿಸ್ಟೇಕ್ ಅಲ್ಲ, ಮಿಸ್ಟೇಕ್. ಅವನಿಗೆ ಹಳ್ಳಿಯವನಿಗೆ ಹೇಗೆ ಇಂಗ್ಲಿಷ್ ಅರ್ಥ ಮಾಡ್ಕೋತಾನೆ ಅವನು. ಸೊ ಮಿಸ್ಟೇಕ್ ಅಂತ ಮಾತಾಡ್ತಾರೆ, ಮಿಸ್ಟೇಕ್ ಕಾಳೇಗೌಡ. ಸೊ ಹಂಗಾಗಿ ಆ ಮಿಸ್ಟೇಕ್ ಕಾಳೇಗೌಡನ್ನೇ ಇಲ್ಲಿ ತರೋದಾದ್ರೆ ನಾವು ಇವತ್ತು ನಮ್ಮ ನೆಲ ನಮ್ಮ ಜಲ ನಾವು ಉಳಿಸ್ಕೊಳ್ಳದೆ ಹೋದ್ರೆ ಬಹಳ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಒಂಚೂರು ಮಿಸ್ಟೇಕ್ ಇಲ್ಲದೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಡ್ಗೆ ಮಾಡ್ಕೊಟ್ರಿ. ನಿಮ್ಮ ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಹಿಯರ್ ಸುಮನ? ನನ್ಗೇನ್ ಖುಷಿ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಸೆಲೆಬ್ರಿಟಿಗಳು ಕೂಡ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸುಮನ. ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಮೂರು ದಿನಗಳು ಸ್ಟಾರ್ ಸವಿರುಚಿ ಸೆಟ್ ಅಲ್ಲಿ ಹೇಗಿತ್ತು ಶುಭ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಐ ಎಂಜಾಯ್ಡ್ ಇಟ್. ಅಂಡ್ ನನಗೆ ತುಂಬಾ ಆತ್ಮೀಯರಾದ ಎಲ್ಲರೂ ಬಂದ್ರು, ನಮ್ಮ ಅತ್ತಿಗೆ ಆಗ್ಲಿ, ಸುಮನ ಆಗ್ಲಿ, ಶ್ವೇತಾ ಆಗ್ಲಿ. ಐ ಥಿಂಕ್ ದೇರ್ ನನ್ನ ಕ್ಲೋಸ್ ಸರ್ಕಲ್ ಅನ್ನೋದು ತುಂಬಾ ಕಡಿಮೆ. ಆಕ್ಚುಲಿ ಐ ಹ್ಯಾವ್ ಅ ವೆರಿ ಸ್ಮಾಲ್ ಸರ್ಕಲ್ ಅಂಡ್ ಬಟ್ ಆ ಸರ್ಕಲ್ ನನಗೆ ತುಂಬಾ ಹತ್ರವಾದದ್ದು. ಅವರು 3 ಜನ ಬಂದಿದ್ದಾರೆ ಇವತ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಫುಲ್ ಟು ದೆಮ್ ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಲಕ್ಷ್ಮಿನ ಕರ್ಕೊಂಬರಕ್ಕಾಗಲ್ಲ ನಿಮ್ಮ ಹಸುನ, ಬಟ್ ನೀವು ಲಕ್ಷ್ಮೀ ಬಾರಮ್ಮ ಅಂತ ಅನ್ಸತಿ ಹಾಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಡನ್ ಆಗಿ ನೀವು ಹಾಡಿದ ತಕ್ಷಣ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡದ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು. ನಮ್ಮ ಸೈಡ್ ಇಂದಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಟಿಂಗ್ ಅಂತ ಹೇಳ್ತಾ ಇದ್ದೀವಿ. ಎಸ್, ನಿಮಗೂ ಕೂಡ ಮಹಾಜನಗಳೇ ಥ್ಯಾಂಕ್ ಯು ವೆರಿ 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 ಮಚ್. ಪ್ರತಿದಿನ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದಾನೇ ನಮ್ಮ ಸ್ಟಾರ್ ಸವಿರುಚಿ ಇನ್ನೂ ರುಚಿ ಆಗ್ತಾ ಇದೆ. ಸೊ ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ, ನಾಳಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಾ ಇದ್ದಾರೆ ಎಲ್ಲ ಗುಟ್ಟು ರಟ್ಟಾಗತ್ತೆ ನಾಳೆ ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶುಭಾ ಪುಂಜ. ಸೊ ಬೋತ್ ಆಫ್ us are signing off. Ta-da. Bye bye. See you.